ನಮಸ್ತೆ, ವೆಲ್ಕಮ್ ಟು ಮೈ ಪೇಜ್. ನಾನಿವತ್ತು ಗಸಗಸೆ ಪಾಯಸ ಮಾಡಿದ್ದೆ. ನಿಮಗೂ ಕೂಡ ತೋರಿಸೋಣ ಅಂತೇಳಿ ಬನ್ನಿ, ಇದಕ್ಕೆ ಏನೇನು ಬೇಕು ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು 4ರಿಂದ 5 ಜನಕ್ಕೆ ಮಾಡಿದ್ದು ಗಸಗಸೆ ಪಾಯಸ. ಸೊ ನಾನು ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ಸ್ವಲ್ಪ ಲೈಟಾಗಿ ರೋಸ್ಟ್ ಆದಮೇಲೆ ಅಕ್ಕಿನ ಹಾಕ್ತಿದ್ದೀನಿ. ಅಂದರೆ ಇವೆಲ್ಲ ಏನಕ್ಕೆ ಅಂದರೆ ದಪ್ಪ ಬರಲಿ ಅನ್ನೋ ಕಾರಣಕ್ಕೆ, ಮತ್ತು ಹಾಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ವೀಕ್ಲಿ ಒನ್ಸ್ ಆದ್ರೂ ಇದನ್ನ ಮಾಡಿ ಕುಡಿಯೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಬಾಡಿ ಕೂಲ್ ಆಗಿರುತ್ತೆ. ನಾನಿವಾಗ ಇಲ್ಲಿ ಗಸಗಸೆನ ಆ್ಯಡ್ ಮಾಡಿದ್ದೀನಿ. ಅಂದರೆ ನಾನು ಹೇಳಿದ್ನಲ್ಲ 5 ಮೆಂಬರ್ಸ್ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದು, ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಇನ್ಸ್ಟೆಂಟಾಗಿ ಮಾಡೋದಿದು, ಅಂದರೆ ನೆನೆಸಿಟ್ಟೆಲ್ಲ ಮಾಡೋದಿಲ್ಲ. ನೆನೆಸಿಟ್ಟು ಮಾಡೋದಿದ್ರೆ ಸಖತ್ ಈಸಿ, ಅದು ನೀಟಾಗಿ ಗ್ರೈಂಡ್ ಆಗಿಬಿಡುತ್ತೆ. ಓವರ್ ನೈಟ್ ನೆನೆಸಿಟ್ಬಿಟ್ಟು ನೀವು ಬೆಳಗ್ಗೆ ಗ್ರೈಂಡ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು, ಈವ್ನಿಂಗ್ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಇನ್ಸ್ಟೆಂಟ್ ಸಡನ್ನಾಗಿ ಮಾಡಬೇಕು ಅಂದಾಗ ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿಯೇ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಯಾಶ್ಯೂ ಕೂಡ ಆ್ಯಡ್ ಮಾಡಿದ್ದೀನಿ. ಕ್ಯಾಶ್ಯೂ ಆ್ಯಡ್ ಮಾಡಿದ್ರೆ ಗೊತ್ತು ನಿಮಗೆಲ್ಲ ಡ್ರೈ ಫ್ರೂಟ್ಸ್ ಎಷ್ಟು ಒಳ್ಳೆಯದು ಅಂತೇಳ್ಬಿಟ್ಟು. ಹಾಗಾಗಿ ವೀಕ್ಲಿ ಒಂದ್ಸತಿನಾದ್ರು ಗಸಗಸೆ ಪಾಯಸ ತುಂಬಾ ಒಳ್ಳೆಯದು, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನ ಮಾಡಿದ್ದೆ. ಸಖತ್ ಈಸಿ ಆಗಿದೆ. ಅದು ನೋಡಿ ನೀಟಾಗಿ ಪಾಪ್ ಆಗಬೇಕು. ಹಾಗೆ ಪಟ ಪಟ ಅರ್ಜೆಂಟ್ ಇದನ್ನು ತೆಗೆದ್ರೆ ಗ್ರೈಂಡ್ ಆಗಲ್ಲ. ಗಸಗಸೆ ಸ್ವಲ್ಪ ಗ್ರೈಂಡ್ ಆಗೋದು ಕಷ್ಟ. ಸೊ ಅದಕ್ಕೋಸ್ಕರ ಅದನ್ನು ಪಾಪ್ ಆಗೋ ತನಕ ವೆಯ್ಟ್ ಮಾಡಿ ನೀಟಾಗೆಲ್ಲ ಪಾಪ್ ಆದಮೇಲೆ ನಾನು ಇಲ್ಲಿ ಏಲಕ್ಕಿ ಹಾಕ್ತಾಯಿದ್ದೀನಿ. 2 ಏಲಕ್ಕಿ ಹಾಕ್ತೀನಿ. ಸಿಪ್ಪೆ ಸಮೇತ ಹಾಕ್ಬೋದು, ಇಲ್ಲ ತೆಗ್ದು ಕೂಡ ಹಾಕ್ಬೋದು, ಏನೂ ಡಿಫ್ರೆನ್ಸ್ ಬರೋದಿಲ್ಲ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡೆ. ನೋಡಿ, ಅದು ನೀಟಾಗಿ ಫ್ರೈ ಆಗೋ ತನಕ ಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಜೊತೆಗೇ ಕಾಯಿ ಹಾಕಿ ರುಬ್ಬಿದ್ರೆ ಪೇಸ್ಟ್ ಮಾಡ್ಕೊಂಡು ಸಖತ್ ಈಸಿ ಇದೆ. ವಿತಿನ್ 5 ಮಿನಿಟ್ಸಲ್ಲೆಲ್ಲ ನಾವು ಗಸಗಸೆ ಪಾಯಸ ಮಾಡ್ಕೋಬೋದು. ಈಗ ಯಾರೋ ಬಂದಿದ್ದಾರೆ, ಇಲ್ಲ ಏನು ಮಾಡಬೇಕು ಅಂತ ತಲೆ ಓಡಲ್ಲ ಅನ್ನೋ ಟೈಮಲ್ಲಿ ಸಖತ್ ಪಟ್ಟಂತ ಮಾಡಿ ಕೊಡುವಂಥದ್ದು ಗಸಗಸೆ ಪಾಯಸ. ನೋಡಿ, ಇದನ್ನ ಇಲ್ಲಿ ನೀವು ಕೊಬ್ಬರಿ ತುರಿದು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನಾನು ಚೆನ್ನಾಗೆ ಚಾಪ್ ಮಾಡಿದ್ದಿತ್ತು, ಸೊ ಅದನ್ನೇ ತೊಗೊಂಡಿದ್ದೀನಿ. ನಾವಿಲ್ಲಿ ಇದು ಮಿಕ್ಸಿಗೆ ಡೈರೆಕ್ಟ್ ಹಾಕಿದ್ದೀನಿ ಕಾಯಿನ. ಅಂದರೆ ನೀರು ಆ್ಯಡ್ ಮಾಡ್ತಿಲ್ಲ. ನೀರು ಆ್ಯಡ್ ಮಾಡಿದರೆ ಅದು ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ಫಸ್ಟಿಗೆ ನಾವು ನೀರು ಆ್ಯಡ್ ಮಾಡಿಬಿಟ್ರೆ ಈ ಥರ ಚಾಪ್ ಮಾಡಿದಾಗ, ಅದಕ್ಕೋಸ್ಕರ ಫಸ್ಟ್ ನಾನೇನು ಮಾಡ್ತೀನಿ, ಡೈರೆಕ್ಟ್ ವಿತೌಟ್ ವಾಟರ್ನ ಒಂದು ಸತಿ ಗ್ರೈಂಡ್ ಮಾಡಿದೆ. ಅಂದರೆ ಆವಾಗ ನೀಟಾಗಿ ಅದು ಪೌಡರ್ ಫಾರ್ಮಿಗೆ ಬಂದಿರುತ್ತೆ. ನೋಡಿ, ತುಂಬ ಏನು ಗ್ರೈಂಡ್ ಇಲ್ಲ, 1-2 ಸತಿ ತೆಗೆದ್ರೂ ಅದು ನೀಟಾಗಿ ಚಾಪ್ ಥರ ಆಗಿರುತ್ತೆ. ಅದಕ್ಕಿಂತ ಬೆಟರು ನೀವು ಗ್ರೇಟ್ ಮಾಡಿದ್ದಿತ್ತು ಕಾಯಿ ಅಂದರೆ ಅದನ್ನ ಹಾಕ್ಕೊಳ್ಳಿ, ಬೇಗ ಆಗಿಬಿಡುತ್ತೆ. ಅದ್ರ ಜೊತೆಗೆ ಡೈರೆಕ್ಟ್ ನೀರು ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಬಿಟ್ರೆ ಮುಗೀತು. ನೋಡಿ, ಇವಾಗ ಈ ಥರ ಆಗಿದೆಯಲ್ಲ, ಇದಕ್ಕೇನೆ ನಾನು ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನೀವು ತುರಿದಿದ್ದಿತ್ತು ಅಂದರೆ ಅದನ್ನು ಬೇಕಾದ್ರೆ ಡೈರೆಕ್ಟ್ ಹಾಕಿ ಈ ಥರ ನೀರು ಆ್ಯಡ್ ಮಾಡ್ಕೊಳ್ಳಿ. ಫಸ್ಟೇ ಮಾತ್ರ ಜಾಸ್ತಿ ನೀರು ಹಾಕ್ಕೋಬೇಡಿ, ಯಾಕಂದರೆ ಗಸಗಸೆ ಗ್ರೈಂಡ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ನೀಟಾಗಿ ಗ್ರೈಂಡ್ ಆಗೋದಿಲ್ಲ, ಪೇಸ್ಟ್ ಆಗಬೇಕು. ಪೇಸ್ಟ್ ಆದರೆ ಮಾತ್ರ ಪಾಯಸ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಥರ ನೀಟಾಗಿ ಪೇಸ್ಟ್ ಆಗಿದೆ. ಅದಕ್ಕೆ ಇವಾಗ ನಮ್ಮ ಇಲ್ಲಿ ಮಲೆನಾಡು ಸೈಡಲ್ಲಿ ಸಿಗುವಂಥ ಬೆಲ್ಲ ಇದೆ. ನೀವು ಉಂಡೆ ಬೆಲ್ಲ ಎಲ್ಲ ತೊಗೊಂಡ್ರೆ ಅದನ್ನು ಸ್ವಲ್ಪ ಸೋದಿಸ್ಕೋಬೇಕು. ಅಂದರೆ ಅದರಲ್ಲಿ ಏನಾದ್ರು ಮಿಕ್ಸೆಲ್ಲ ಇದ್ದರೆ ಸ್ವಲ್ಪ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದನ್ನ ಸೋಸ್ಕೊಂಡು ಆಮೇಲೆ ನೀವು ಬೆಲ್ಲ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮದು ಹಾಗೇನಿಲ್ಲ, ಇದು ಪ್ಯೂರ್ ಇರುತ್ತೆ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ಡೈರೆಕ್ಟ್ ಬಾಣಲಿಗೆ ಹಾಕಿದ್ದೀನಿ. ನೀವು ಇಲ್ಲಿ ತುಪ್ಪ ಆ ಥರದ್ದು ಏನಾದ್ರು ಅಂದರೆ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಇದಕ್ಕೇ ತುಪ್ಪ ಹಾಕಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಫ್ರೈ ಮಾಡಿ ಸಪ್ರೇಟ್ ಇಟ್ಕೊಂಡು ಅದು ಆಮೇಲೆ ಬೆಲ್ಲ ಹಾಕ್ಕೋಬೋದು. ನಾನು ಅದನ್ನೆಲ್ಲೋ ಏನೂ ಆ್ಯಡ್ ಮಾಡ್ತಿಲ್ಲ, ಬಿಕಾಸ್ ಇದು ಹೀಗೆ ಕುಡಿಯೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗೆ ಅಂತಂದ್ರೆ ಅವ್ರು ಬಾಯಿ ಸಿಕ್ಕರೆ ಏನೂ ತಿನ್ನೋಕ್ಕೆ ಟ್ರೈ ಮಾಡಲ್ಲ, ಅದರಲ್ಲಿ ಸರಿ ಅನಿಸಲ್ಲ ಅವರಿಗೆ, ಕುಡಿಯೋಕ್ಕೆ ಈಸಿ ಆಗೋದಿಲ್ಲ ಅಂತ ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ. ನಾವು ಪೇಸ್ಟ್ ಮಾಡಿದ್ವಲ್ಲ ಅದೇ ಬೆಲ್ಲಕ್ಕೇ ಹಾಕ್ಕೊಂಡೆ ನಾನು. ಆಮೇಲೆ ಅದಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕಬೇಕು, ಬಿಕಾಸ್ ನಾವು ಅಕ್ಕಿ ಆಮೇಲೆ ಬಾದಾಮಿ, ಕ್ಯಾಶ್ಯೂ ಎಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ದಪ್ಪ ಬರುತ್ತೆ. ಅದೇನು ಗೀ ಅಲ್ಲ, ಅಂದರೆ ತುಪ್ಪ ಅಲ್ಲ, ಅದು ನಮಗೆ ಕಾಣಿಸಿದಿಲ್ಲ ವಿಡಿಯೋ ಅಲ್ಲಿ ತುಪ್ಪ ಥರ ಕಾಣಿಸಿದೆ, ತುಪ್ಪ ಅಲ್ಲ ಅದು, ಬೆಲ್ಲ ನಾವು ಹಾಕಿದ್ವಲ್ಲ. ನಾನು ತುಪ್ಪ ಒಂದು ಚೂರು ಕೂಡ ಆ್ಯಡ್ ಮಾಡಿಲ್ಲ ಇಲ್ಲಿ, ಡೈರೆಕ್ಟಾಗಿ ಏನ್ಬಿಟ್ಟು ಅದು ಬೆಲ್ಲ ಮಿಕ್ಸ್ ಆಗ್ತಿರೋದು ಅಷ್ಟೇ, ಅದು ಲಿಕ್ವಿಡಲ್ಲಿ ಇದೆಯಲ್ಲ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋತೀವಿ. ಅಂದರೆ ಈಗ ಮಾಡೋ ಟೈಮಲ್ಲಿ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ, ಅಂದರೆ ನೋಡ್ಕೊಂಡು ಹಾಕೊಳ್ಳಿ, ತುಂಬ ತೀರಾ ಅತಿಯಾಗೂ ಅಲ್ಲ. ಅದು ಬಾಯ್ಲ್ ಆದಮೇಲೆ ಒಂದು ಸ್ವಲ್ಪ ದಪ್ಪ ಬರುತ್ತೆ, ಆಮೇಲೆ ಇನ್ನೊಂದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ. ಹಾಗಾಗಿ ಫಸ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಅದೆಲ್ಲ ಫುಲ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ದಪ್ಪ ಬಂದಾಗ ಮತ್ತೆ ಆ್ಯಡ್ ಮಾಡೋಕ್ಕೆ ಹೋದರೆ ಮತ್ತೆ ಸಪ್ಪೆ ಸಪ್ಪೆ ಬಂದುಬಿಡುತ್ತೆ ಪಾಯಸ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೇ ಒಂದೇ ಸತಿ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನೀವು ಬೆಲ್ಲನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ, ನನಗೆ ಕರೆಕ್ಟಾಗಿದೆ ಅದು. ಇವಾಗ ಒಬ್ಬೊಬ್ರು ಜಾಸ್ತಿ ಬೆಲ್ಲ ತಿಂತಾರೆ, ಸೊ ಹಾಗಾಗಿ ಅದು ಬಾಯ್ಲ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. 1-2 ಬಾಯ್ಲ್ ಬರ್ತಿದ್ದಂಗೆ ಕನ್ಸಿಸ್ಟೆನ್ಸಿ ದಪ್ಪ ಆಗಿರುತ್ತೆ. ನಾವು ಫಸ್ಟ್ ಹಾಕಿದ್ದಕ್ಕೂ ಆಮೇಲೆ ನಾವು ಇದು ಮಾಡೋದಕ್ಕೂ ಒಂದು ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪನೂ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದೇ ಹೇಳಿದ್ನಲ್ಲ, ಕೂಲ್ ಆದಮೇಲೆ ಇನ್ನೂ ದಪ್ಪ ಆಗಿಬಿಡುತ್ತೆ. ಅದಕ್ಕಿಂತ ನೋಡ್ಕೊಂಡು ಹಾಕ್ಕೊಳ್ಳಿ, ಕುಡಿಯೋ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ಅದೆರಡು ಒಂದು ಬಾಯ್ಲ್ ಆದಮೇಲೆ ಆಫ್ ಮಾಡಿದರೆ ನಮ್ಮ ಗಸಗಸೆ ಪಾಯಸ ಇನ್ಸ್ಟೆಂಟಾಗಿ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ಕೂಡ ಒಳ್ಳೆಯದು. ಮನೇಲಿ ಒಂದ್ಸತಿ ಟ್ರೈ ಮಾಡಿ.
ಆಕ್ಚುಲಿ ನೈವೇದ್ಯ ಎಲ್ಲ ಮಾಡ್ಕೋತಾರಲ್ಲ ಅವಾಗ ಈಸಿಯಾಗಿ ಮಾಡ್ಬೋದು ಇದನ್ನ. ಶ್ರಾವಣ ಇರೋದ್ರಿಂದ ಏನ್ ಮಾಡ್ಬೇಕು ಸ್ವೀಟು ಅಂತ ಗೊತ್ತಾಗಲ್ಲ ಅಂದಾಗ ಇದನ್ನ ಈಸಿಯಾಗಿ ಮಾಡಿ ದೇವ್ರ ನೈವೇದ್ಯ ತೋರಿಸ್ಬೋದು. ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ. ಥ್ಯಾಂಕ್ ಯು.